ನಮ್ಮಲ್ಲಿ ಏನು ವೈಶಿಷ್ಟ್ಯತೆ ಅಂದರೆ ಸಂಕ್ರಾಂತಿಯ ದಿನ ಸೂರ್ಯ ಪೂಜೆ, ರಥಸಪ್ತಮಿಯ ದಿನ ದೇವಸ್ಥಾನದಲ್ಲಿ ಉತ್ಸವ ಆರಂಭ, ಮಾಘ ಶುದ್ಧ ಪೌರ್ಣಮಿಯಂದು ಬ್ರಹ್ಮರಥೋತ್ಸವ, ಮಾಘ ಕೃಷ್ಣ ಅಮಾವಾಸ್ಯೆಗೆ ಮುಂಚಿನ ದಿನವಾದ ತ್ರಯೋದಶಿಯ ದಿನ ಶಿವರಾತ್ರಿ. ಈ ಮೂರು ಈ ಮಾಘ ಮಾಸದಲ್ಲೇ ಬರೋದ್ರಿಂದ ಈ ಒಂದು ದೇವಸ್ಥಾನಕ್ಕೆ ಹಿರಿಯರು ಪುರಾತನರು ನಮ್ಮ ಹಿರಿಯ ವಂಶಜರೆಲ್ಲ ಆ ಮಾಘ ಶುದ್ಧ ಪೌರ್ಣಮಿಯ ದಿನನೇ ಬ್ರಹ್ಮೋತ್ಸವ ಮಾಡಬೇಕು. ಸಂಕ್ರಾಂತಿಯ ಪೂರ್ಣವಾಗಿದ್ದಂತಹ ಸೂರ್ಯ ಉತ್ತರಾಯಣವನ್ನು ಪ್ರವೇಶ ಮಾಡಿದಾಗ ಉತ್ತರಾಯಣ ಮಾಸೆ ಮಾಘ ಮಾಸೆ ಶುಕ್ಲ ಪಕ್ಷೆ ಪೌರ್ಣಮಾಸ್ಯಾಂ ಪುಣ್ಯಕಾಲ, ಆ ಪೂರ್ಣ ಚಂದ್ರನ ದಿನದಲ್ಲಿ ಅಂದರೆ ಸೂರ್ಯನಿಗೂ ಚಂದ್ರನಿಗೂ ಒಂದು ಸುವಿಸ್ತವಾದ ಬಂಧನನ ಮಾಡಿ ಆ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಆ ಪೌರ್ಣಮಿಯ ದಿನ ಬ್ರಹ್ಮೋತ್ಸವ ಆದರೆ ತದನಂತರ ಬರುವಂಥ ಅಮಾವಾಸ್ಯೆಗೆ ಹಿಂದಿನ ದಿನ ಅಂದರೆ ಮಾಘ ಮಾಸದಲ್ಲಿ ಅಮಾವಾಸ್ಯೆಯ ಹಿಂದಿನ ದಿನ ಶಿವರಾತ್ರಿಯನ್ನು ಆಚರಣೆ ಮಾಡಿದ್ರೆ ಈ 4 ಸಮಭಾಗಿನಃ 4 ಸಮಭಾಗವಾಗಿರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ದೇವಸ್ಥಾನದಲ್ಲಿ ಮಾಘ ಮಾಸದಲ್ಲಿ ಇಂಥ ವೈಶಿಷ್ಟ್ಯತೆಯನ್ನು ಏರ್ಪಾಡು ಮಾಡಿದ್ದಾರೆ. ಬೆಂಗಳೂರಲ್ಲಿ ವಿಶೇಷವಾಗಿ ಶಿವನ ದೇವಸ್ಥಾನಗಳು ಬಹಳ ಪುರಾತನ ಹಿನ್ನೆಲೆಯನ್ನು ಹೊಂದಿದೆ. ಕಾಡುಮಲ್ಲೇಶ್ವರ ದೇವಸ್ಥಾನ, ಗವಿಗಂಗಾಧರೇಶ್ವರ ದೇವಸ್ಥಾನ, ಹಾಗೆ ಹಲಸೂರು ಸೋಮೇಶ್ವರ ದೇವಸ್ಥಾನ. ಈ 3 ದೇವಸ್ಥಾನಗಳಿಗೂ ಏನು ಸಂಬಂಧ ಗುರುಗಳೇ? ಪುರಾತನದಲ್ಲಿ ಮಹಾರಾಜರುಗಳು, ಈಗ ತಮಿಳುನಾಡಿನ ನೋಡಿ ರಾಜ ಪಲ್ಲವ ಚೋರ ಪಾಂಡ್ಯ ಇವರೆಲ್ಲ ದೊಡ್ಡ ದೊಡ್ಡ ಆಲಯಗಳನ್ನು ಕಟ್ಟಿಸಿದ್ರು. ಅಂದರೆ ಆಗಿನ ಕಾಲದ ರಾಜರು ಯುದ್ಧವನ್ನು ಮಾಡಿದಾಗ ಶತ್ರು ಸಂಹಾರದ ದೋಷ ನಿವಾರಣೆ ಆಗಲಿ ಅಂತೇಳಿ ವಿಶೇಷವಾದ ಎಕರೆಗಳ ಗಟ್ಟಲೆ ದೇವಸ್ಥಾನವನ್ನು ಕಟ್ಟಿ ರಾಜಗೋಪುರವನ್ನು, ಅದಕ್ಕೆ ರಾಜಗೋಪುರ ಅಂತ ಹೇಳ್ತಾರೆ, ಆ ಗೋಪುರವನ್ನು ಕಟ್ಟಿ ಅದರ ಮೇಲೆ ಜಲವನ್ನು ಅಭಿಷೇಕ ಮಾಡಿ ಕುಂಭಾಭಿಷೇಕ ಮಾಡಿದರೆ ಆ ರಾಜನ ಮೇಲೆ ಗೋಪುರದಿಂದ ಕೆಳಗೆ ಬಂದು ಬಿದ್ದಂತಹ ಜಲ ಬಿದ್ದರೆ ಆ ಎಷ್ಟು ಸಂಹಾರ ಮಾಡಿರ್ತಾನೆ ಆ ದೋಷ ಎಲ್ಲ ನಿವೃತ್ತಿ ಆಗುತ್ತೆ. ಆಗ ಅಕಸ್ಮಾತ್ ಆ ಜಲ ಬೀಳಲಿಲ್ಲ ಅಂದರೆ ಇನ್ನೂ ಅವನು ಸಂಹಾರ ಮಾಡಿದ ಪಾಪಕ್ಷಯ ಅವನಲ್ಲಿದೆ ಅಂತೇಳಿ ಇನ್ನೊಂದು ದೇವಸ್ಥಾನ ಕಟ್ಟಿಸೋರು. ಹಾಗೆ ದೇವಸ್ಥಾನದ ರಾಜಗೋಪುರದ ಮೇಲೆ ಬಿದ್ದಂತಹ ಜಲ ಅವನ ತಲೆ ಮೇಲೆ ಯಾವಾಗ ಬೀಳುತ್ತೆ ಅವನು ಶುದ್ಧನಾದ ತಿರ್ಗಾ ಸಿಂಹಾಸನದಲ್ಲಿ ಕೂರೋಕ್ಕೆ ಯೋಗ್ಯನಾಗಿರ್ತಾನೆ. ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲ ರಾಜವಂಶಸ್ಥರು ಎಲ್ಲೋ ಒಂದು ಕಡೆ ಇದ್ದು ಅಲ್ಲಲ್ಲಿ ಪಾಳ್ಯಗಾರರು ಅವರು ಇವರು ನಡ್ಸ್ಕೊಂಡ್ಬರ್ತಾ ಇದ್ದರು. ಅಂತಹ ಪಾಳ್ಯಗಾರರಲ್ಲಿ ನಮ್ಮ ಮಾಗಡಿ ಕೆಂಪೇಗೌಡರು ಒಬ್ಬ ಪಾಳ್ಯಗಾರ. ಅವರು ಈ ನಿದ್ರಾ ಕಾಲದಲ್ಲಿ ಯಾವುದಾದ್ರು ಕಾಡಿನಲ್ಲಿ ಮರಗಳ ಕಡೆ ಮಲಗಿದ್ರೆ ಅವ್ರಿಗೊಂದು ಸ್ವಪ್ನವಾಗೋದಂತೆ. ಈ ಸ್ವಪ್ನ ಭಾವದಿಂದ ಈ ನಮ್ಮ ಆಲಯದ ಸಮೀಪದಲ್ಲಿ ಮಲಗಿದ್ದಾಗ ಈ ಗವಿಯೊಳಗೆ ಏನೋ ಒಂದು ಗಂಟೆಯ ಶಬ್ದ ಅವರಿಗೆ ಮಧ್ಯಾಹ್ನ ಕೇಳಿಸ್ತದೆ. ಏನೂ ಇಲ್ಲ, ದೇವಸ್ಥಾನ ಎಲ್ಲ ಪೂಜೆ ಎಲ್ಲ ಗಂಟೆ ಬರ್ತಾ ಇದೆ ಅಂತೇಳಿ ಆ ಬಂಡೆಯನ್ನು ಹಾಗೆಯೇ ಪ್ರದಕ್ಷಿಣೆ ಮಾಡ್ತಾ ಬಂದಿರುತ್ತೆ. ಆ ಒಂದು ಕಡೆ ಬಂದಾಗ ಗಂಟೆಯ ನಾದ ತುಂಬ ಜೋರಾಗಿ ಕೇಳಿಸ್ತಂತೆ. ಓಹೋ, ಒಳಗಡೆ ಏನೋ ಇರಬೇಕಿದೆ, ಇಲ್ಲಿದ್ರೆ ಈ ನಾದ ಬೇರೆ ಕಡೆಯಿಂದ ಬರೋಕ್ಕಾಗಲ್ಲ ಅಂತೇಳಿ ಅವ್ರು ಹಾಗೆ ಪ್ರದಕ್ಷಿಣೆ ಮಾಡಿ ಎಲ್ಲಿ ಜೋರಾದ ನಾದ ಬಂತೋ ಅಲ್ಲಿ ಸ್ವಲ್ಪ ಓಪನ್ ಮಾಡಿದ್ರು. ಅದಕ್ಕೆ ನಮ್ಮ ದೇವಸ್ಥಾನ ದಕ್ಷಿಣಾಭಿಮುಖವಾಗಿದೆ, ಸ್ವಾಮಿ ಕೂಡ ದಕ್ಷಿಣಾಭಿಮುಖವಾಗಿದೆ. ಅಂದ್ರೆ ಕೆಂಪೇಗೌಡರಿಗೆ ದರ್ಶನ ಕೊಟ್ಟಿದ್ದು ದಕ್ಷಿಣಾಭಿಮುಖವಾಗಿ. ಅದರಿಂದ ಈ ದೇವಸ್ಥಾನವನ್ನು ದಕ್ಷಿಣಾಮೂರ್ತಿ ಅಂತಾನೆ ಪ್ರತಿಷ್ಠೆ ಮಾಡಿದ್ರು. ಈ ಕಾಡುಮಲ್ಲೇಶ್ವರ, ಈ ಕಾಡಿನಲ್ಲಿ ಹಾಗೆಯೇ ಸುತ್ತಾ ಇರಬೇಕಾದ್ರೆ ಒಂದು ಹಸು ಹಾಗೆಯೇ ನಡ್ಕೊಂಡು ಒಂದೊಂದು ಕಡೆ ಮಲ್ಕೊಂತಂತೆ. ಮಲ್ಕೊಂಡ್ರೆ ಹಾಲು ಹೋಗ್ತಾ ಇದೆಯಂತೆ. ಇದೇನಿದು ಮಲಗಿ ಹಾಲು ಹೋಗ್ತಿದೆಯಲ್ಲ ಅಂತ ಹಾಲನ್ನೇ ಅವರು ಪರಿಹಾರ ಮಾಡ್ಕೊಂಡು ಬಂದಾಗ ಒಂದು ಜಾಗದಲ್ಲಿ ಒಂದು ಹಳ್ಳದಲ್ಲಿ ಶಿವಲಿಂಗ ಇತ್ತಂತೆ. ಹಾಲೆಲ್ಲ ಶಿವಲಿಂಗ ಮೇಲೆ ಬೀಳ್ತದೆ. ಅದು ಕಾಡುಮಲ್ಲೇಶ್ವರ ಆಯಿತು. ಹಲಸೂರು ಸೋಮೇಶ್ವರ, ಹಲಸಿನ ಹಣ್ಣನ್ನು ಹೊತ್ಕೊಂಡು ಮನೆಗೆ ಹೋಗುವಾಗ ಹಲಸಿನ ಹಣ್ಣಿನ ಒಂದೊಂದೇ ಕಟ್ಕೊಂಡು ಬೀಳ್ತಾ ಬಂತಂತೆ. ಇದೇ ನಾನಿಷ್ಟು ಇನ್ನೂ ಕುಯ್ದೇ ಇಲ್ಲ ನಾನು, ಆದರೆ ಹಣ್ಣುಗಳೆಲ್ಲ ಬೀಳ್ತಿದೆಯಲ್ಲ ಹೇಗೆ ಅಂತೇಳಿ ಅದನ್ನು ಫಾಲೋ ಮಾಡಿಕೊಂಡ್ರೆ ಸೋಮನಾಥ ಅಲ್ಲಿದ್ದಂತೆ ಸೋಮೇಶ್ವರ. ಅಂದರೆ ಹಲಸಿನ ಹಣ್ಣನ್ನು ತಿನ್ನಲಿಕ್ಕೋಸ್ಕರ ಈಶ್ವರ ಬಂದ ಅಂತೇಳಿ ಅದನ್ನು ಹಲಸೂರು ಅಂದರು. ಕಾಡಿನ ಮಧ್ಯದಲ್ಲಿ ಹಾಲು ಹರಿದು ಹೋದಂಥ ಕಾಡುಮಲ್ಲೇಶ್ವರ ಅಂದರು. ಗವಿಯಲ್ಲಿ ನಿಂತ ಈಶ್ವರನ ಗವಿ ಗಂಗಾಧರೇಶ್ವರ ಅಂತ ಕರೆದರು ಅಂತೇಳಿ ವೈಶಿಷ್ಟ್ಯ. ಮೊದಲೇ ಹಿಂದೆ ಎಲ್ಲರೂ ಒಂದೇ ಕುಟುಂಬದವರು 3 ದೇವಸ್ಥಾನಕ್ಕೆ ಪೂಜೆ ಮಾಡ್ತಿದ್ರು. ಒಂದೇ ಸಲ ನಡೀತಾ ಇರಲಿಲ್ಲ ಪೂಜೆ, ಪ್ರತಿದಿನ ನಡೀತಾ ಇರಲಿಲ್ಲ. ಯಾಕಂದ್ರೆ ಕಾಡು, ಈ ಪ್ರದೇಶ ಎಲ್ಲ ಕಾಡಾಗಿತ್ತು. ಇವಾಗ ಈ ಪ್ರತಿದಿನ ಪೂಜೆ ನಡೆಯುತ್ತೆ. ಆದ್ರೆ ಹಿಂದೆ ಎಲ್ಲ ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಪೂಜೆ ನಡೀತಾ ಇತ್ತು ಅಂತಾರೆ. ಅದು ನಿಜನ? ಹೌದು. ಆ ಕಾಲದಲ್ಲಿ ನಮ್ಮ ಕಾಲಗಳಲ್ಲಿ ಧೈರ್ಯವಾಗಿ ಬಂದು ಪೂಜೆ ಮಾಡೋಕ್ಕೆ ವ್ಯವಸ್ಥೆಗಳಿರಲಿಲ್ಲ. ಈಗ ಆಟೋ ಇದೆ, ಟ್ಯಾಕ್ಸಿ ಇದೆ, ಕಾರ್ ಇದೆ, ಸ್ಕೂಟರ್ಸ್ ಹೆಂಗೆ ಹೋಗಿ ಬಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವಾಗೆಲ್ಲ ಕುದುರೆ ಮೇಲೆ ಬರಬೇಕು. ಆಗಿನ ಕಾಲದಲ್ಲಿ ಒಳ್ಳೆ ಹೂವುಗಳು ಸಿಗ್ತಾ ಇರಲಿಲ್ಲ. ಮರದ ಪತ್ರಂತೋಯ ಫಲಂತೋಯ ಪುಷ್ಪಂತೋಯಂತ ಮೇಗೃಹ ಅಂತ ನಾವು ವ್ರತಗಳಲ್ಲಿ ಮಾಡುವಾಗ ಇಂಥ ಪತ್ರ ಇಂಥ ಕಾಶಿತ್ರೆ ಪೂಜೆ ಮಾಡಿ ಬಿಲ್ವಪತ್ರೆ ಪೂಜೆ ಮಾಡಿ ಅಂತ ನಾವು ಶಾಸ್ತ್ರದಲ್ಲಿ ವಾಕ್ಯಗಳು. ಶಿವನಿಗೆ ಬಿಲ್ವ ಪತ್ರೆನೇ ತುಂಬಾ ಪ್ರಿಯ ಅಂತ ಹೇಳ್ತಾರೆ.
ಆ ರೀತಿ ಪತ್ರಗಳನ್ನು ತಗೊಂಡು ದಾರಿಯಲ್ಲಿ ಕುದುರೆ ಮೇಲೆ ಬಂದು ಕುದುರೆಯನ್ನು ದೇವಸ್ಥಾನ ಮುಂಭಾಗದಲ್ಲಿ ಬಿಟ್ಟು ಸಾಮಾನ್ಯವಾಗಿ ಹಳೆ ದೇವಸ್ಥಾನ ಪಕ್ಕದಲ್ಲ ಕಲ್ಯಾಣಿಗಳಿರ್ತಾ ಇತ್ತು. ಇವತ್ತು ನೀವು ಹಳೆ ದೇವಸ್ಥಾನಗಳು ನೋಡಿ ಅಲ್ಲಿ ಕಲ್ಯಾಣಿ ಇರುತ್ತೆ. ಯಾಕಿರುತ್ತೆ ಅಂದರೆ ಆ ದೇವಸ್ಥಾನಗಳನ್ನು ಕಟ್ಟುವಾಗ ಹಳ್ಳದಲ್ಲಿರೋ ಮಣ್ಣೆಲ್ಲ ತೆಗೆದು ದೇವಸ್ಥಾನಕ್ಕೆ ಮೇಲೆ ಹೋಗಬೇಕು. ಆಗ ಕ್ರೈನ್ ಇರಲಿಲ್ಲ, ಮೇಲತ್ತಕ್ಕೆ ಎಲೆಕ್ಟ್ರಿಕ್ ಇರಲಿಲ್ಲ. ಈ ಮಣ್ಣೆಲ್ಲ ತೆಗೆದು ಗುಡ್ಡೆ ಮಾಡಿ ಮೇಲೋಗಿ ದೇವಸ್ಥಾನ ಕಟ್ತಾಯಿದ್ರು. ತೆಗೆದಂತಹ ಮಣ್ಣು ಹಳ್ಳ ಆಗೋಯ್ತು. ಅದೇನು ಮಾಡಿದ್ರು, ಕಲ್ಯಾಣಿ ಮಾಡಿದ್ರು, ಕೆರೆ ಮಾಡಿದ್ರು. ಬಟ್ ಈ ಕಾಲದಲ್ಲಿ ಈ ಜನಗಳಿಗೆ ಇದು ಯಾವುದೂ ಗೊತ್ತಿಲ್ಲ. ಆ ಥರ ತೆಗೆದಂತಹ ಮಣ್ಣಿನಲ್ಲಾದಂತಹ ಕಲ್ಯಾಣಿ ಕೆರೆಗಳೇ ಅವತ್ತಿನ ಪೂಜೆಗೆ ನೀರಾಗಿ ನಿಂತ್ಕೊತು. ಗಂಗೆಯಲ್ಲಿ ಬಂದು ಸೇರಿದ್ದು ಅಂತೇಳಿ ಆ ನೀರನ್ನು ತಗೊಂಡೋಗಿ ಸ್ವಾಮಿಗೆ ಅಭಿಷೇಕ ಮಾಡಿ ಪಕ್ಕದಲ್ಲಿಂಥ ಪತ್ರಗಳನ್ನೆಲ್ಲ ಬಿಟ್ಟು ಸ್ವಾಮಿಗೆ ಇಟ್ಟು ಅನ್ನ ನೈವೇದ್ಯ ಮಾಡಿ ಬರ್ತಾ ಇದ್ದಂತಹ ಕಾಲ. ಆಗ ಒಬ್ಬರು ಒಂದು ಪರಂಪರೆಯಿಂದ ಈಶ್ವರನ ದೇವಸ್ಥಾನ, ವಿಷ್ಣು ದೇವಸ್ಥಾನ ಇವೆಲ್ಲ ಕಟ್ಟಿದ್ರು, ಪೂಜೆ ಮಾಡ್ಕೊಂಡು ಬಂದರು. ಈಗ ಪ್ರಪಂಚ ವಿಖ್ಯಾತವಾಗಿರೋದ್ರಿಂದ ಎಲ್ಲ ವಿಜ್ಞಾನಗಳು ಒಟ್ಟಿಗೆ ಬಂದಿರೋದ್ರಿಂದ ಆಯಾ ದೇವಸ್ಥಾನಗಳು ಪ್ರತ್ಯೇಕವಾಗಿ ಪೂಜಾದಿಗಳು ನಡೀತಾರೆ. ಇನ್ನು ಈ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ವೀಕ್ಷಕರಿಗೆ ನೀವು ಏನೇನು ಹೇಳ್ತೀರಾ, ಯಾವ ರೀತಿ ಆಶೀರ್ವಾದವನ್ನು ಮಾಡ್ತೀರಾ ಗುರುಗಳೇ? ಆ ಈಶ್ವರನ ಶುಭ ಪೂಜೆಯ ನಂತರ, ಸೂರ್ಯ ಪೂಜೆಯ ನಂತರ ಆ ಜಾಗದಲ್ಲಿ ನೀವು ಎಲ್ಲರಿಗೂ ವಿಶ್ಲೇಷಣೆಯನ್ನು ಕೊಟ್ಟು ತದನಂತರ ಎಲ್ಲ ಏನು ಶುಭಾಕಾಂಕ್ಷೆ ಸ್ವಾಮಿ ನನಗೆ ಹೇಳ್ತಾನೆ ಅದನ್ನೆಲ್ಲರಿಗೂ ತಿಳಿಸಿ ಆಸೆ ಪಡ್ತೀನಿ. ಗುರುಗಳೇ, ಇಷ್ಟು ಹೊತ್ತು ಗವಿಗಂಗಾಧರೇಶ್ವರನಿಗೆ ನಡೆಯುವಂತಹ ಸೂರ್ಯಾಭಿಷೇಕ, ಅದರ ವಿಶೇಷತೆ, ಹಾಗೆ ಗವಿಗಂಗಾಧರ ದೇಗುಲದ ವಿಶೇಷತೆ, ಹಿನ್ನೆಲೆ ಎಲ್ಲವನ್ನು ಸಹ ನಮ್ಮ ವೀಕ್ಷಕರಿಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮಗೂ ಸಂಕ್ರಾಂತಿಯ ಶುಭಾಶಯಗಳು, ಧನ್ಯವಾದಗಳು ಗುರುಗಳೇ. ಸಂತೋಷ. ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲರೂ ಇದನ್ನು ವೀಕ್ಷಿಸಿ ಸಂತೋಷ ಬೀಳಿ, ಇಲ್ಲಿ ಬಂದು ನೋಡೋರು ದರ್ಶನ ಮಾಡಲಿ, ಮನೆಯಲ್ಲೇ ಕೂತು ಈ ವೈಶಿಷ್ಟ್ಯತೆ ನಿಮ್ಮ ಮಾಧ್ಯಮದ ಮೂಲಕ ನೋಡಿ ಅಲ್ಲೂ ಸಂತೋಷ ಬೀಳಿ, ಅವರ ಪುಣ್ಯ ಭಾಗದಲ್ಲಿ ಒಂದು ಭಾಗದಷ್ಟು ನಿಮಗೂ ಈ ಮಾಧ್ಯಮದವರಿಗೆ ಇದನ್ನು ನಿಮಗೆಲ್ಲರಿಗೂ ಬರಲಿ ಅಂತೇಳಿ ಈಶ್ವರನ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಃ ಶಿವಾಯ. ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.